Hello, dear friends and students. How are you? Welcome back to Arivu Tutorials, class 38. Spoken English classes, Kannada to English. ನಾನು ನಿಮಗೆ ಲೆಟ್ ಬಗ್ಗೆ ಸ್ವಲ್ಪ ಹೇಳಿ ನಿಲ್ಲಿಸಿದ್ದೆ ಪ್ರೀವಿಯಸ್ ಕ್ಲಾಸಲ್ಲಿ, ಅದನ್ನು ಕಂಟಿನ್ಯೂ ಮಾಡಿಕೊಡ್ತೀನಿ. ಸ್ವಲ್ಪ ಕ್ಲಾಸು ಅಪ್ಲೋಡ್ ಮಾಡಲಿಕ್ಕೆ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಕನ್ನಡಕ್ಕೆ ಪ್ರಿಯಾರಿಟಿ ಕೊಡಿ, ಕನ್ನಡ ಉಳಿಬೇಕು ಬೆಳಿಬೇಕು ಅಂತ ಹೇಳ್ತಾರೆ. ಬಟ್ ಇಷ್ಟೆಲ್ಲ ಮಾಡ್ತಿರೋದಕ್ಕೆ ಒಂದು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ನನಗೆ ಸಿಗ್ತಾ ಇಲ್ಲ ಅಂತ ಎಲ್ಲೋ ಒಂದು ಡ್ರಾಬ್ಯಾಕ್ ಅಂತ ಅನ್ನಿಸ್ತಿದೆ ಮನಸ್ಸಿಗೆ. ಆಯಿತು, ನನ್ನ ಡ್ಯೂಟಿ ನಾನು ಮಾಡ್ತೀನಿ, ಮಿಕ್ಕಿದ್ದು ನೋಡೋಣ. ಈಗ ಲೆಟ್ ಅನ್ನೋ ವರ್ಣ ಯಾವ ಥರ ಯೂಸ್ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಮೇನ್ ಸಬ್ಜೆಕ್ಟ್ ನಾವು ಹೇಳಬೇಕಾದ್ರೆ ಐ ಯು ವಿ ದೇ ಹಿ ಶಿ ಇಟ್ಗೆ ಹೋಗ್ತೀವಿ. ಆದರೆ ವೆನೆವರ್ ವಿ ವಾಂಟೆಡ್ ಟು ಯೂಸ್ ಲೆಟ್ ದ ವರ್ಡ್ ವಿ ಕೆನಾಟ್ ಯೂಸ್ ವಿತ್ ದೀಸ್ ಸಬ್ಜೆಕ್ಟ್ಸ್. ಅಂದರೆ ನಾವು ಲೆಟ್ನ ಅನ್ನೋ ವರ್ಡ್ನ ಯೂಸ್ ಮಾಡಬೇಕಾದ್ರೆ ಈ ಐ ಯು ವಿ ದೇ ಈ ಶೀಟ್ ಜೊತೆ ಡೈರೆಕ್ಟಾಗಿ ಯೂಸ್ ಮಾಡಲ್ಲ. ಐ ಜೊತೆ ಆದರೆ ಮೀ ಅಥವಾ ನಾವು ಪ್ಲೂರಲಲ್ಲೇ ಹೇಳ್ಕೊಬೇಕಾದ್ರೆ ನಮ್ಮ ಅಂತ ಹೇಳಿದ್ರೆ ಅಸ್ ಅಂತ ಹಾಕಬೇಕಾಗತ್ತೆ. ಯು ಅಂತೇನಾದರೂ ಬಳಸ್ಬೇಕಂದ್ರೆ ಯು ಅಂತಲೇ ಬಳಸ್ಬೋದು. ಮತ್ತು ನಿಮ್ಮ ಬಗ್ಗೆ ಹೇಳಬೇಕಾದ್ರೆ ಯು ಆರ್ ಅಂತ ಹೇಳಿ. ಹೀ ಬಗ್ಗೆ ಹೇಳಬೇಕಾದ್ರೆ ಹಿಮ್ ಅಥವಾ ಹಿಸ್ ಅಂತ ಹೇಳಬೇಕು. ಹೀ ಜೊತೆ ಹಾಕಂಗಿಲ್ಲ ಲೆಟ್. ಓಕೆ, ಶಿ ಅನ್ನೋದ್ರ ಜೊತೆಗೆ ಲೆಟ್ ಯೂಸ್ ಮಾಡಬೇಕಂದ್ರೆ ನೀವು ಹರ್ ಅಂತ ಹಾಕಬೇಕು. ದೇ ಜೊತೆ ಆದರೆ ದೆಮ್, ಅಥವಾ ಅವರ ಬಗ್ಗೆ ಹೇಳಬೇಕಂದ್ರೆ ದೇಯರ್ ಅಂತೇಳಿ ಯೂಸ್ ಮಾಡಿ. ಈಗಾಗಲೇ ನಿಮಗೆ ಫಸ್ಟು ಫ್ಯೂ ಸಬ್ಜೆಕ್ಟ್ಸ್ ಬಗ್ಗೆ ಲೆಟ್ ಹಾಕಿ ಹೆಂಗೆ ಮಾಡೋದಂತ ಪ್ರೀವಿಯಸ್ ಸ್ಲೈಡ್ಸಲ್ಲಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಕ್ಲಾಸ್ 37ಅಲ್ಲಿ. ಈಗ ಫರ್ದರ್ ನೋಡೋಣ. ಇಲ್ಲಿ ಲೆಟ್ ಅನ್ನೋ ವರ್ಣ ಹರ್ ಜೊತೆಗೆ ಯಾವ ಥರ ಯೂಸ್ ಮಾಡೋದಂತೇಳಿ ಹೇಳ್ಕೊಡ್ತೀನಿ. ಫಸ್ಟ್ ಒನ್, ಲೆಟ್ ಹರ್ ಗೋ ಟು ಮಾರ್ಕೆಟ್ ವಿತ್ ಅವರ್ ಫಾದರ್. ಅವಳನ್ನ ಹೋಗೋಕ್ಕೆ ಬಿಡು ಮಾರ್ಕೆಟ್ಗೆ, ಅವಳ ತಂದೆ ಜೊತೆಯಲ್ಲಿ ಅಂಥೇಳಿ. ಲೆಟ್ ಹರ್ ಸಿ ದ ಬಿಲ್ಡಿಂಗ್ ಫಾರ್ ಹರ್ ನ್ಯೂ ಪ್ಲಾನ್. ಅವಳ ನ್ಯೂ ಪ್ಲಾನ್ಗೆ ಹೆಲ್ಪ್ ಆಗುತ್ತೆ, ಅವಳನ್ನ ನೋಡೋಕ್ಕೆ ಬಿಡು ಬಿಲ್ಡಿಂಗ್ನ ಅಂಥೇಳಿ. ಏನೋ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದಾಳೆ ಅಥವಾ ಬೇರೇನೋ ಕಲಿತಿದ್ದಾಳೆ ಕನ್ಸ್ಟ್ರಕ್ಷನ್ ಬಗ್ಗೆ, ಹಾಗಾಗಿ ನಾವು ಆ ಥರ ಹೇಳೋದು. ಲೆಟರ್ ಸಿ ದ ಬಿಲ್ಡಿಂಗ್, ನೋಡಲಿ ಬಿಡು ಬಿಲ್ಡಿಂಗ್ನ, ಏನಕ್ಕೆ ಅವಳ ನ್ಯೂ ಪ್ಲ್ಯಾನಿಗೋಸ್ಕರ ಹೆಲ್ಪ್ ಆಗುತ್ತೆ ಅಂಥೇಳಿ. ನೆಕ್ಸ್ಟ್, ಲೆಟರ್ ಸ್ವಿಚ್ ಆನ್ ದ ಟಿ ವಿ ಟು ವಾಚ್ ನ್ಯೂಸ್. ಅವಳನ್ನ ಸ್ವಿಚ್ ಆನ್ ಮಾಡಲಿಕ್ಕೆ ಬಿಡು ಟಿ ವಿನ, ಏನಕ್ಕೆ ನ್ಯೂಸ್ ನೋಡಲಿಕ್ಕೆ. ನೋಡಿ ಯಾವ ಥರ ಬಿಡಿಸಿ ಹೇಳ್ತಿದ್ದೀನೋ ಅದೇ ಥರ ಸೆಂಟೆನ್ಸ್ ಮಾಡಿರೋದ್ರಿಂದ ನೀವು ಅದರ ಪ್ರಕಾರ ನೋಡ್ತಾ ಹೋದರೆ ತುಂಬ ಸುಲಭ ಆಗುತ್ತೆ ಸೆಂಟೆನ್ಸ್ ಫ್ರೇಮಿಂಗ್ ಮಾಡಲಿಕ್ಕೆ, ಮಾತಾಡಲಿಕ್ಕೆ. ಓಕೆ, ನಿಮ್ಮ ಕಾನ್ವರ್ಸೇಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್, ಲೆಟರ್ ಸ್ಟಡಿ ಆರ್ ಲೆಟರ್ ಪ್ರಿಪೇರ್ ಫಾರ್ ದಿ ಎಕ್ಸಾಮ್. ಅವಳನ್ನ ಎಕ್ಸಾಮ್ಗೋಸ್ಕರ ಸ್ಟಡಿ ಮಾಡಲಿಕ್ಕೆ ಬಿಡು ಅಥವಾ ಪ್ರಿಪೇರ್ ಆಗಲಿಕ್ಕೆ ಬಿಡು, ಅಂದರೆ ಓದ್ಕೊಳ್ಳಿಕ್ಕೆ ಬಿಡು ಅಂಥೇಳಿ ಅರ್ಥ. ಲಾಸ್ಟ್ ಒನ್, ಲೆಟರ್ ಮೀಟ್ ದ ಪ್ರಿನ್ಸಿಪಲ್ ಫಾರ್ ಹರ್ ಪ್ರಾಜೆಕ್ಟ್ ಸೈನ್. ಅವಳನ್ನ ಪ್ರಿನ್ಸಿಪಲ್ನ ಮೀಟ್ ಮಾಡಲಿಕ್ಕೆ ಬಿಡು, ಏನಕ್ಕೆ ಅವಳ ಪ್ರಾಜೆಕ್ಟಿಗೆ ಸೈನ್ ತೊಗೋಬೇಕಲ್ವಾ, ಹಾಗಾಗಿ ಅಂತ ಹೇಳೋ ಥರ. ನೆಕ್ಸ್ಟ್, ದೆಮ್ ಮತ್ತು ದೇಯರ್ನ ಹೇಗೆ ಯೂಸ್ ಮಾಡೋದು ಲೆಟ್ ಅನ್ನೋ ವರ್ಡ್ನ ಯೂಸ್ ಮಾಡಬೇಕಾದ್ರೆ ಅಂಥೇಳಿ ನೋಡೋಣ. ಲೆಟ್ ಅಂದರೆ ಬಿಡು, ಕನ್ನಡದಲ್ಲಿ ಪ್ರಾಪರ್ ವರ್ಡ್ ಹೇಳಬೇಕಂದ್ರೆ ಲೆಟ್ ಅಂದರೆ ಏನಂದರೆ ಬಿಡು ಅಷ್ಟೇ. ಸೊ ನೀವು ಅದಕ್ಕೆ ಅನುಗುಣವಾಗಿ ಸೆಂಟೆನ್ಸ್ನ ಫ್ರೇಮ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಬರೋಣ. ಫಸ್ಟ್ ಒನ್, ಲೆಟ್ ದೆಮ್ ಟಾಕ್ ಟು ಹಿಸ್ ಟೀಚರ್ ಅಬೌಟ್ ದ ಪ್ರೋಗ್ರೆಸ್ ಆರ್ ಪ್ರೋಗ್ರೆಸ್ ರಿಪೋರ್ಟ್ ಅಂತ ಹೇಳಿ. ಅಂದರೆ ಅವರನ್ನು ಮಾತಾಡೋಕ್ಕೆ ಬಿಡು, ಯಾರ ಜೊತೆ, ಅವನ ಟೀಚರ್ ಜೊತೆಗೆ. ಏನಕ್ಕಂದರೆ ಅವನ ಪ್ರೋಗ್ರೆಸ್ ಹೇಗಿದೆ ಸ್ಕೂಲಲ್ಲಿ, ಮಾರ್ಕ್ಸ್ ಯಾವ ಥರ ತೆಗ್ದಿದ್ದಾನೆ, ಅಥವಾ ಪ್ರೋಗ್ರೆಸ್ ರಿಪೋರ್ಟ್ ಹೇಗೆ ಬಂದಿದೆ ನೋಡೋಕ್ಕೆ, ಅಥವಾ ಮಾರ್ಕ್ ಶೀಟ್ ಹೇಗೆ ಬಂದಿದೆ ಅಂತೇಳಿ ನೋಡಲಿಕ್ಕೆ ಅಂತ ಅರ್ಥ ಕೊಡುತ್ತೆ. ಲೆಟ್ ದೆಮ್ ವಾಚ್ ದಿ ರಾಮಾಯಣ ಸೀರಿಯಲ್ ಆಫ್ ರಮಾನಂದ ಸಾಗರ್. ಸೊ ರಾಮಾಯಣ ಸೀರಿಯಲ್ ಯಾರಿಗೂ ಗೊತ್ತಿಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ರಮಾನಂದ ಸಾಗರ್ ಅವರು ತೆಗ್ದಿರೋದು ತುಂಬ ಹಳೆಯ ಸೀರಿಯಲ್ಲು. ಸೊ ಹಾಗಾಗಿ ನಾವಿಲ್ಲಿ ಅದನ್ನು ದೆಮ್ ಅಂತ ಹಾಕಿ ಹೇಳ್ದೆ, ಅಂದರೆ ಅವ್ರನ್ನ ರಾಮಾಯಣ ಸೀರಿಯಲ್ನ ನೋಡೋಕ್ಕೆ ಬಿಡು, ಅದು ಯಾರು ಮಾಡಿರೋದು,
ಸೊ ರಮಾನಂದ್ ಸಾಗರ್ ಅವ್ರದ್ದು ಅಂತೇಳಿ. ಈಗ ಅಂದರೆ ರಾಮಾಯಣ ಸೀರಿಯಲ್ ಅಂದರೆ ಬೇರೆ ಯಾವುದಾದ್ರೂ ಬರ್ಬೋದಲ್ವ, ಅದಕ್ಕೆ ನಾನು ಸುಮ್ಮನೆ ಒಂದು ಸ್ಪೆಸಿಫಿಕೇಷನ್ ಕೊಟ್ಟಿದ್ದೀನಿ. ರಮಾನಂದ್ ಸಾಗರ್ ಅವ್ರು ತೆಗೆದಿರುವಂಥ ರಾಮಾಯಣ ಸೀರಿಯಲ್ನ ನೋಡೋಕ್ಕೆ ಬಿಡು ಅವ್ರನ್ನ ಅಂಥೇಳಿ. ನೆಕ್ಸ್ಟ್, ಲೆಟ್ ದೆಮ್ ಹೆಲ್ಪ್ ದ ಫಾರ್ಮರ್ಸ್ ಇನ್ ದಯರ್ ಅಗ್ರಿಕಲ್ಚರ್ ಅಂಥೇಳಿ ಹಾಕಿ. ಅಂದರೆ ಅವ್ರನ್ನ ಹೆಲ್ಪ್ ಮಾಡೋಕ್ಕೆ ಬಿಡು, ಯಾರಿಗೆ? ರೈತರಿಗೆ ಅಂಥೇಳಿ. ಈಗ ಅದೇ ದೇನ ದೆಮ್ ಅಂತ ಯೂಸ್ ಮಾಡೋದು ಹೇಗಂತ ಹೇಳ್ಕೊಟ್ಟೆ. ಈಗ ದೇಯರ್ ಅಂತ ಯಾವಾಗ ಬರುತ್ತೆ ಅಂತೇಳಿ ನೋಡೋಣ. ಅವರ ಬಗ್ಗೆ ಹೇಳಬೇಕಾದ್ರೆ ದೇಯರ್ ಅಂತ ಯೂಸ್ ಮಾಡ್ಕೋಬೋದು. ಓಕೆ, ಈಗ ನಿಮ್ಮ ಬಗ್ಗೆ ಹೇಳಬೇಕಂದ್ರೆ ಯು ಅಂತೇಳಿ ಡೈರೆಕ್ಟಾಗಿ ಒಬ್ರ ಹತ್ರ ಮಾತಾಡಬೇಕಾದ್ರೆ ಯುನೇ ಹಾಕ್ಕೊಳ್ಳಿ. ಅವರ ಬಗ್ಗೆ ಹೇಳಬೇಕಂದ್ರೆ ಅವರಾಗ ಸಂಬಂಧಪಟ್ಟ ವ್ಯಕ್ತಿಗಳ ಬಗ್ಗೆ, ವಸ್ತುಗಳ ಬಗ್ಗೆ ಮಾತಾಡಬೇಕಾದ್ರೆ ಯುವರ್ ಅಂತೇಳಿ ಹಾಕೊಳ್ಳೋದು. ಅದೇ ಥರ ಇಲ್ಲಿ ದೇಗೆ ದೆಮ್ ಅಂತ ಯೂಸ್ ಮಾಡಿ. ಸೊ ಡೈರೆಕ್ಟಾಗಿ ಕಮ್ಯುನಿಕೇಟ್ ಮಾಡ್ತಿಲ್ಲ, ಅವರ ಬಗ್ಗೆ, ಅವರಾಗ ಸಂಬಂಧಪಟ್ಟಂಥ ವ್ಯಕ್ತಿಗಳ ಬಗ್ಗೆ, ವಸ್ತುಗಳ ಬಗ್ಗೆ ಏನಾದರೂ ಹಾಕಬೇಕಂದ್ರೆ ದೇಯರ್ ಅಂತೇಳಿ ಯೂಸ್ ಮಾಡಿ. ಲೆಟ್ ದೇಯರ್ ಫ್ರೆಂಡ್ಸ್ ಟು ಮೀಟ್ ಅಟ್ ಪಾರ್ಕ್ ಫಾರ್ ಯೋಗ ಟಿಪ್ಸ್. ಅವರ ಫ್ರೆಂಡ್ಸ್ನ ಮೀಟ್ ಆಗ್ಲಿಕ್ಕೆ ಬಿಡು. ಎಲ್ಲಿ? ಪಾರ್ಕಲ್ಲಿ. ಏನಕ್ಕೆ? ಯೋಗ ಟಿಪ್ಸ್ಗೆ. ಅಂದರೆ ಇದರರ್ಥ ಇಂಡೈರೆಕ್ಟಾಗಿ ಯೋಗ ಟಿಪ್ಸ್ಗೆ ಕಲಿಬೇಕು ಅಂತ ಏನಾದರೂ ಇದ್ದರೆ ಅವ್ರನ್ನ ಪಾರ್ಕಲ್ಲಿ ಹೋಗಿ ಮೀಟಾಗಿ ಕೇಳೋ ಅವ್ರ ಫ್ರೆಂಡ್ಸ್ನ ಅಂತೇಳಿ ತೋರಿಸುತ್ತೆ. ನೆಕ್ಸ್ಟ್, ಲೆಟ್ ದಯರ್ ಟೀಮ್ ಮೆಂಬರ್ಸ್ ಟು ಗೋ ಫಾರ್ ಲಂಚ್. ಅವರ ಟೀಮ್ ಮೆಂಬರ್ಸ್ನ ಬಿಡು ಲಂಚ್ಗೆ ಹೋಗಲಿಕ್ಕೆ ಅಂಥೇಳಿ. ಲೆಟ್ ದಯರ್ ಸ್ಕೂಲ್ ಬಸ್ ಟು ಎಂಟರ್ ಇನ್ಸೈಡ್ ದ ಅಪಾರ್ಟ್ಮೆಂಟ್ ಪಾತ್ ಅಂತ ಹೊರಟಿದ್ದಾರೆ. ಕೆಲವೊಂದು ಸಲ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ ಯಾರ್ಯಾರು ಅಪಾರ್ಟ್ಮೆಂಟ್ಸಲ್ಲಿ ಇದ್ದೀರಾ, ಅವರು ಹೊರಗಡೆ ರೋಡಲ್ಲೇ ಬಿಟ್ಟು ಹೋಗ್ತಾರೆ. ಒಳಗಡೆ ಹೇಳಬೇಕಂದ್ರೆ ಇನ್ಡೆಪ್ತ್ ಸಬ್ ರೋಡ್ಸ್ ಎಲ್ಲ ಇರುತ್ತೆ, ಅದರಲ್ಲಿ ಡಿಫ್ರೆಂಟ್ ಬ್ಲಾಗ್ಸ್ ಇರುತ್ತೆ. ಹಾಗಾಗಿ ಇಲ್ಲಿ ಅದ್ರ ಬಗ್ಗೆ ಒಂದು ಸೆಂಟೆನ್ಸ್ ಮಾಡಿರೋದಂತೆ. ಏನಂದರೆ ಲೆಟ್ ದೇರ್ ಸ್ಕೂಲ್ ಬಸ್ ಟು ಎಂಟರ್ ಇನ್ಸೈಡ್. ಅವರು ಸ್ಕೂಲ್ ಬಸ್ ಒಳಗಡೆ ಬರಲಿ ಬಿಡು ಅಪಾರ್ಟ್ಮೆಂಟ್ ಒಳಗಡೆ, ಆಗ ಮಕ್ಕಳು ಇನ್ನೂ ಚೆನ್ನಾಗಿ ಇಳ್ಕೊಂಡು ಮನೆಗೆ ಸೇಫ್ಟಿಯಾಗಿ ಹೋಗ್ಬೋದು ಅನ್ನೋ ಅರ್ಥ ಕೊಡುತ್ತೆ. ಕ್ಲಿಯರ್? ಈಗ ಈ ಲೆಟ್ ಅನ್ನೋ ವರ್ಡ್ನ ನಾವು ನೆಗೆಟಿವ್ ಸೆಂಟೆನ್ಸಲ್ಲಿ ಯಾವ ಥರ ಬಳಸ್ಬೋದು ಅಂಥೇಳಿ ನೋಡೋಣ. ಕ್ಲಿಯರ್? ನಿಮಗೀಗಾಗಲೇ ನಾನು ಪ್ರತಿಯೊಂದು ಟೆನ್ಸ್ ಹೇಳ್ಕೊಡ್ಬೇಕಾದ್ರೆ ಪಾಸಿಟಿವ್, ನೆಗೆಟಿವ್, ಇಂಟ್ರಾಗೇಟಿವಲ್ಲಿ ಹೇಳ್ಕೊಡ್ತಾ ಬಂದಿದ್ದೀನಿ. ಇಲ್ಲಿ ನಾನು ಪಾಸಿಟಿವ್ ಸೆಂಟೆನ್ಸ್ ಯಾವ ಥರ ಮಾಡೋದು ಅಂತ ಹೇಳಿ ಕ್ಲಾಸ್ 37ಅಲ್ಲಿ ಸ್ವಲ್ಪ ಹೇಳ್ಕೊಟ್ಟಿದ್ದೀನಿ, ಕ್ಲಾಸ್ 38ಅಲ್ಲೂ ಹೇಳ್ಕೊಟ್ಟೆ. ಈಗ ಅದನ್ನೇ ಇಂಟರಾಗೇಟಿವ್ ಸೆಂಟೆನ್ಸಲ್ಲಿ ಯಾವ ಥರ ಮಾಡೋದಂತೇಳಿ ಹೇಳ್ಕೊಡ್ತೀನಿ. ಓಕೆ, ನೀವೇನಾದರೂ ಫಸ್ಟಲ್ಲಿ ನಾವು ಹೇಳ್ತೀವಿ ಬೇರೆ ಯಾರಿಗಾದರೂ ಈ ಥರ ಲೆಟ್ ಬಗ್ಗೆ, ಇನ್ನೊಬ್ಬರ ಬಗ್ಗೆ ಅಂತ ಹೇಳಿದಾಗ ಸಬ್ಜೆಕ್ಟ್ ಅಯ್ಯೋ ವಿಧಿ ಶೀಟೇ ಹಾಕ್ಕೊಳ್ಳಿ. ಕೆಲವೊಂದು ಹಾಕಿ ತೋರಿಸಿದ್ದೀನಿ ನಾನು. ನೀವು ಮಧ್ಯದಲ್ಲೇ ಏನಾದರೂ ಹಾಕಬೇಕಂದ್ರೆ ನಿಮಗೆ ಏನೇನು ಚೇಂಜಸ್ ಹೇಳ್ಕೊಟ್ಟಿದ್ದೀನೋ ಅದನ್ನು ನೀವು ಹಾಕಬೇಕಾಗತ್ತೆ. ಓಕೆ, ಎಸ್. ಫಸ್ಟ್ ಒನ್, ಲೆಟ್ ಮೀ ನಾಟ್ ಗೋ ದೇರ್, ಐ ಆಮ್ ಅಫ್ರೈಡ್ ಆರ್ ಐ ಡೋಂಟ್ ಲೈಕ್. ಯಾವುದಾದ್ರು ಒಂದು ಹೇಳ್ಬೋದು. ಲೆಟ್ ಮೀ ನಾಟ್ ಗೋ ದೇರ್, ನನ್ನನ್ನು ಅಲ್ಲಿಗೆ ಹೋಗೋಕ್ಕೆ ಬಿಡಬೇಡ, ಯಾಕಂದರೆ ನಂಗೆ ಭಯ ಆಗುತ್ತೆ. ಅಥವಾ ಅದು ಬೇಡ ನಿಮಗೆ ಭಯ ಅನ್ನೋ ವರ್ಡು, ಐ ಡೋಂಟ್ ಲೈಕ್, ನನಗಿಷ್ಟ ಆಗ್ತಿಲ್ಲ, ನನ್ನನ್ನು ಹೋಗೋಕ್ಕೆ ಬಿಡಬೇಡ ಅಲ್ಲಿ ಅಂತ ತೋರಿಸುತ್ತೆ. ನೆಕ್ಸ್ಟ್, ಲೆಟ್ ಮೀ ನಾಟ್ ಟಾಕ್ ಟು ದೆಮ್ ಅನ್ನೆಸೆಸರಿಲಿ, ನನ್ನ ಅವ್ರ ಜೊತೆ ಅನ್ನೆಸೆಸರಿಯಾಗಿ ಮಾತಾಡೋಕ್ಕೆ ಬಿಡಬೇಡ ಅಂಥೇಳಿ. ಅದು ಅವಶ್ಯಕತೆ ಇದ್ದರೆ ನಾನು ಮಾತಾಡ್ತೀನಿ, ಅನ್ನೆಸೆಸರಿ ಅವಶ್ಯಕತೆ ಇಲ್ಲದಿದ್ರೂ ನೀನು ನನ್ನ ಅವ್ರ ಜೊತೆ ಮಾತಾಡೋಕ್ಕೆ ಬಿಡಬೇಡ ಅಂಥೇಳಿ ಅರ್ಥ. ಅಥವಾ ನಮಗೆ ನಾವೇ ಹೇಳ್ಕೊಡೋ ಅರ್ಥನೂ ಬರುತ್ತೆ ಇಲ್ಲಿ. ಅಯ್ಯೋ ನಾನು ಅವ್ರ ಜೊತೆ ಮಾತಾಡಲ್ಲ, ಅನ್ನೆಸೆಸರಿ ಅಲ್ವಾ, ಏನಕ್ಕೆ ಬೇಕು, ನೆಸೆಸರಿ ಇದ್ದರೆ ಮಾತಾಡೋಣ ಅನ್ನೋ ಅರ್ಥನೂ ಕೊಡುತ್ತೆ. ಲೆಟ್ ಅಸ್ ನಾಟ್ ಮೂವ್ ಫ್ರಮ್ ಹಿಯರ್ ಫಾರ್ ಟೂ ಮೋರ್ ಡೇಸ್ ಅಂತ ಹೇಳ್ಬೋದು. ಅಂದರೆ ನಾವು ಇಲ್ಲಿಂದ ಹೋಗೋದು ಬೇಡ, ಇನ್ನೂ 1-2 ದಿವಸದ ಮಟ್ಟಿಗೆ ಅಂಥೇಳಿ. ಓಕೆ, ಲೆಟ್ ಅಸ್ ನಾಟ್ ಬೈ ದಿ ಚಾಕೊಲೇಟ್ಸ್ ಬಿಕಾಸ್ ಇಟ್ ಈಸ್ ನಾಟ್ ಗುಡ್. ಅಂದರೆ ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ನೀವು ಆ್ಯಡ್ ಮಾಡ್ಕೊಳ್ಳಿ. ವಿ ವಿಲ್ ಬೈ ಸಮ್ ಫ್ರೂಟ್ಸ್ ಅಂತ ಹೇಳೋದು. ಅಂದರೆ ನಾವು ತೊಗೊಳ್ಳೋದು ಬೇಡ ಚಾಕ್ಲೇಟ್ಸು, ಅದರ ಬದಲು ನಾವು ಫ್ರೂಟ್ಸ್ ತೊಗೊಳ್ಳೋಣ, ಯಾಕಂದರೆ ಚಾಕೊಲೇಟ್ಸ್ ಇಟ್ ಈಸ್ ನಾಟ್ ಗುಡ್ ಫಾರ್ ಅವರ್ ಹೆಲ್ತ್ ಅಂತ ಹೇಳೋದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂಥೇಳಿ. ನೆಕ್ಸ್ಟ್, ಲೆಟ್ ಅಸ್ ನಾಟ್ ಸ್ಲೀಪ್ ಸೂನ್ ಟುಡೇ
ಇವತ್ತು ನಾವು ನಿದ್ದೆ ಹೋಗೋದು ಬೇಡ, ಅಥವಾ ನಮ್ಮನ್ನು ನಿದ್ದೆ ಹೋಗೋಕ್ಕೆ ಬಿಡಬೇಡಿ ಇವತ್ತು, ಆ ಥರನೂ ಆಗುತ್ತೆ. ಏನಕ್ಕೆ? ವಿ ವಿಲ್ ವಾಚ್ ಕ್ರಿಕೆಟ್ ಮ್ಯಾಚ್. ನಾವು ಕ್ರಿಕೆಟ್ ಮ್ಯಾಚ್ನ ನೋಡೋಣ ಅದ್ರ ಬದಲು. ಈಗಾಗಲೇ ರೀಸೆಂಟಾಗಿ ಎಲ್ಲನೂ RCB ಮ್ಯಾಚಸ್ಸು ಎಲ್ಲ ಮುಗಿದಿದೆ, IPLs ನೀವು ನೋಡಿರ್ತೀರ ಅಂದ್ಕೊಳ್ತೀನಿ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಸೆಂಟೆನ್ಸ್, ಅವಾಗ ಇನ್ನೂ ನಿಮಗೆ ಚೆನ್ನಾಗಾಗುತ್ತೆ ಅಂಥೇಳಿ ಇಂಟೆನ್ಷನ್. ಕ್ಲಿಯರ್? ಐ ಹೋಪ್ ಅರ್ಥ ಆಗ್ತಿದೆ ಅನಿಸುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಸಬ್ಜೆಕ್ಟ್ ಹಾಕಿ ನಾನು ಲೆಟ್ನ ಹಾಕಿದ್ದೀನಿ. ಐ ಲೆಟ್ ಯು ನಾಟ್ ಗೋ, ಆರ್ ಅದರ ಬದಲು ಐ ಡು ನಾಟ್ ಲೆಟ್ ಯು ಗೋ. ನೋಡಿ, ಯಾವ ಥರ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಇಲ್ಲಿ ಒಂದು ಪುಟ್ಟ ಸೆಂಟೆನ್ಸ್ ಮಾಡಿದ್ದೀನಿ, ಮತ್ತು ಇಲ್ಲಿ ಒಂದು ಸೆಂಟೆನ್ಸ್ ಮಾಡಿದ್ದೀನಿ. ಆ ಥರ ನೀವು ಯಾವುದಕ್ಕೆ ಬೇಕಾದರೂ ಹಾಕೋಬೋದು. ಆದರೆ ಆ ರೂಲ್ನ ಬ್ರೇಕ್ ಮಾಡಬಾರ್ದು ನಾವು ಅಷ್ಟೇ. ಓಕೆ? ಐ ಲೆಟ್ ಯು ನಾಟ್ ಗೋ, ನಾನು ನಿನ್ನ ಹೋಗೋಕ್ಕೆ ಬಿಡಲ್ಲ. ಅದನ್ನೇ ನಾವು ಐ ಡೋಂಟ್ ಲೆಟ್ ಯು ಗೋ, ನಾನು ನಿನ್ನ ಹೋಗೋಕ್ಕೆ ಬಿಡಲ್ಲ. ಎರಡೂ ಒಂದೇ ಮೀನಿಗೆ ಬರುತ್ತೆ. ಕ್ಲಿಯರ್? ಎಲ್ಲಿಗೆ? ಸೊ ಇನ್ನೂ ಒಂದು 3 ದಿವಸದ ಮಟ್ಟಿಗೆ, ಟುಡೇ ಇವತ್ತು ನಾನು ನಿನ್ನ ಹೋಗೋಕ್ಕೆ ಬಿಡಲ್ಲ. ಐ ವಿಲ್ ಲೆಟ್ ಯು ಗೋ ಆಫ್ಟರ್ 3 days. ನಿನ್ನ ಬಿಡ್ತೀನಿ ಹೋಗಲಿಕ್ಕೆ ಯಾವಾಗ? 3 ದಿವಸ ಆದಮೇಲೆ. ಯಾಕಂದರೆ ಮಳೆ ಇದೆ ಅಲ್ವಾ, ಆ ಥರ ಅಂಥೇಳಿ ಮಿಕ್ಕಿದ ಕನ್ನಡದಲ್ಲೇ ಹಾಕೊಳ್ಳಿ. ಬಿಕಾಸ್ ಆಫ್ ರೈನ್ ಅಂತಲೂ ಹೇಳಿ ಇಂಗ್ಲೀಷಲ್ಲಿ. ಓಕೆ? ಬಿಕಾಸ್ ಆಫ್ ಹೆವಿ ರೈನ್ ಅಂತಲೂ ಹೇಳ್ಕೊಬೋದು. ನೆಕ್ಸ್ಟು, ದಿ ಡು ನಾಟ್ ಲೆಟ್ ಯು ಹ್ಯಾವ್ ಆಯಿಲ್ ಫುಡ್. ಅವ್ರು ನಿಮ್ಮನ್ನು ಆಯಿಲ್ ಫುಡ್ಡು ತೊಗೊಳಕ್ಕೆ ಬಿಡಲ್ಲ. ನೋಡಿ, ಫಸ್ಟು ಆ್ಯಸ್ ಎ ಸಬ್ಜೆಕ್ಟ್ ಹಾಕಬೇಕಾದ್ರೆ ಹಾಕ್ಕೊಳ್ಳಿ IUV ಇದೆ ಈ ಶೀಟ್. ಆದರೆ ಲೆಟ್ ಜೊತೆಯಲ್ಲಿ ಮಾತ್ರ. ಐ ಹೋಪ್ ನೀವು ಗಮನಿಸಿದ್ದೀರಾ ಅನಿಸುತ್ತೆ. ನೋಡಿ, ಲೆಟ್ ಯು ಆ ಥರನೇ ಬರುತ್ತೆ, ಅಥವಾ ಲೆಟ್ ಹರ್, ಲೆಟ್ ಹಿಮ್ ಈ ಥರ, ಅಥವಾ ಲೆಟ್ ಈಸ್. ಓಕೆ? ಯಾ. ಸೊ ದೆ ಡು ನಾಟ್ ಲೆಟ್ ಯು ಹ್ಯಾವ್ ಆಯಿಲ್ ಫುಡ್ ಅಂದರೆ ನಿಮ್ಮನ್ನು ಅವರು ಆಯಿಲ್ ಫುಡ್ ತೊಗೊಳಕ್ಕೆ ಬಿಡಲ್ಲ ಅಂಥೇಳಿ. ನೆಕ್ಸ್ಟು, ಹೀ ಡಸ್ ನಾಟ್ ಲೆಟ್ ಯು ಗೋ ಟು ಮೂವಿ ಡ್ಯೂರಿಂಗ್ ಎಕ್ಸಾಮಿನೇಷನ್ ಗ್ಯಾಪ್ ಅಂತ. ಅಂದರೆ ಈ ಡಸ್ ನಾಟ್, ಅವನು ಬಿಡಲ್ಲ ನಿನ್ನನ್ನು ಮೂವಿಗೆ ಹೋಗಲಿಕ್ಕೆ. ಯಾಕಂದರೆ ಇದು ಎಕ್ಸಾಮಿನೇಷನ್ ಗ್ಯಾಪು. ಈಗಾಗಲೇ ಗೊತ್ತಿದೆ ಅಲ್ಲ, ಎಕ್ಸಾಮ್ ನಡೀತಿರ್ಬೇಕಾದ್ರೆ 2-3 days ಆ ಥರ ಗ್ಯಾಪ್ ಕೊಡ್ತಾರೆ. ಆವಾಗ ಯಾರೋ ರೆಡಿ ಆಗಿದ್ದಾರೆ ಮೂವಿಗೆ ಹೋಗೋಣ ಅಂಥೇಳಿ, ಆಗ ನಾವು ಹೇಳೋ ಥರ ಈ ಡಸ್ ನಾಟ್ ಲೆಟ್ ಯು ಗೋ, ಅವನು ನಿನ್ನ ಹೋಗೋಕ್ಕೆ ಬಿಡಲ್ಲ ಮೂವಿಗೆ ಡ್ಯೂರಿಂಗ್ ಎಕ್ಸಾಮಿನೇಷನ್ ಗ್ಯಾಪ್, ಅಥವಾ ಬಿಕಾಸ್ ಆಫ್ ಎಕ್ಸಾಮಿನೇಷನ್ ಗ್ಯಾಪ್ ಅಂತ ನಾವು ಹೇಳ್ಬೋದು. ಈಗ ನೆಕ್ಸ್ಟು ಯುವರ್ ಬಗ್ಗೆ ಹಾಕಿ ಮಾಡಿದ್ದೀನಿ. ಐ ಲೆಟ್ ಯುವರ್ ಫಾದರ್ ನಾಟ್ ಟು ಕಮ್. ನೋಡಿ, ಈಗೂ ಹೇಳ್ಬೋದು. ಐ ಲೆಟ್ ಯುವರ್ ಫಾದರ್ ನಾಟ್ ಟು ಕಮ್ ಹಿಯರ್ ಅಂತ ಹೇಳ್ಬೋದು. ನಾನು ನಿಮ್ಮ ತಂದೆನ ಇಲ್ಲಿ ಬರಲಿಕ್ಕೆ ಬಿಡಲ್ಲ ಅಂಥೇಳಿ. ಏನೋ ಅವ್ನು ಕರ್ಕೊಂಡು ಹೋಗ್ಲಿಕ್ಕೆ ಇರ್ಬೋದು, ಇನ್ನೂ ಸ್ವಲ್ಪ ದಿವಸ ಇರಲಿ ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಆ ಥರ ನೀವು ಯೂಸ್ ಮಾಡಿ ಹೇಳ್ಬೋದು. ನೆಕ್ಸ್ಟ್, ಶಿ ಡಸ್ ನಾಟ್ ಲೆಟ್ ಯುವರ್ ಮದರ್ ಟು ಕುಕ್ ಸೌತ್ ಇಂಡಿಯನ್ ಡಿಶಸ್ ಆರ್ ಫುಡ್ ಅಂತ ಹೇಳ್ಕೊಳ್ಳಿ. ಅಂದರೆ ಅವಳು ನಿಮ್ಮ ತಾಯಿನ ಅಡುಗೆ ಮಾಡಲಿಕ್ಕೆ ಬಿಡಲ್ಲ. ಯಾವ ಅಡುಗೆ? ಸೌತ್ ಇಂಡಿಯನ್ ಡಿಶ್ಶು ಅಥವಾ ಫುಡ್ನ ಮಾಡಲಿಕ್ಕೆ ಬಿಡಲ್ಲ. ಬಿಕಾಸ್ ಶಿ ವಿಶಸ್ ಫಾರ್ ನಾರ್ತ್ ಇಂಡಿಯನ್ ಫುಡ್ ಅಂತ ನಾವು ಬೇಕಾದರೆ ಅದನ್ನು ಕಂಟಿನ್ಯೂನು ಮಾಡ್ಕೋಬೋದು. ಕ್ಲಿಯರ್? ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್.